ಸಿನಿಮೀಯ ರೀತಿಯಲ್ಲಿ ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಲಾಗಿದೆ. ಹಾಗಾದ್ರೆ ಇವರು ಮಾಡಿಕೊಂಡಂತಹ ಪ್ಲಾನ್ ಹೇಗಿತ್ತು, ಆ ಪ್ಲಾನ್ ಅನ್ನು ಹೇಗೆ ಎಕ್ಸಿಕ್ಯೂಟಿವ್ ಮಾಡಿದ್ರು, ಅದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಡ ಹಗಲೇನೆ 7 ಕೋಟಿ ರೂಪಾಯಿ ದರೋಡೆ ಹೇಗಾಯ್ತು ಗೊತ್ತಾ? 5-6 ನಿಮಿಷಗಳಲ್ಲಿಯೇ ನಡೆದು ಹೋಗಿತ್ತು ಅತಿ ದೊಡ್ಡ ರಾಬರಿ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಜೆಪಿ ನಗರದ HDFC ಬ್ಯಾಂಕ್ ಬಳಿಯೇ ಚೇಸ್ ಮಾಡುವಂತಹ ಕೆಲಸ ಆಗುತ್ತೆ. ಅಶೋಕ ಪಿಲ್ಲರ್ 2 ಸಿದ್ದಾಪುರ ರಸ್ತೆಯಲ್ಲಿ ವಾಹನವನ್ನ ಅಡ್ಡಗಟ್ಟಲಾಗುತ್ತೆ. CCTV ಇಲ್ಲದ ಕಡೆ CMS ವಾಹನವನ್ನ ರಾಬರ್ಸ್ ತಡಿತಾರೆ. RBI ಅಧಿಕಾರಿಗಳು ಅಂತೇಳಿ ID ಕಾರ್ಡ್ ಅನ್ನ ತೋರಿಸ್ತಾರೆ ರಾಬರ್ಸ್. ಕಾನೂನು ಬಾಹಿರವಾಗಿ ಹಣವನ್ನ ಸಾಗಿಸ್ತಾ ಇದ್ದೀರಾ ಅಂತ ಹೇಳಿ ಸಿಬ್ಬಂದಿಗೆ ಬೆದರಿಕೆ ಹಾಕಿಬಿಟ್ಟಿದ್ದಾರೆ. ತಾವಿದ್ದ ಇನೋವಾಗೆ ಇಬ್ಬರು ಗನ್ ಮ್ಯಾನು ಕಸ್ಟೋಡಿಯನ್ನ ಶಿಫ್ಟ್ ಮಾಡ್ತಾರೆ. CMS ಸಿಬ್ಬಂದಿ ಬಳಿ ಇದ್ದಂತಹ ಗನ್ನು ಮೊಬೈಲ್ ಅನ್ನ ಇದೇ ಗ್ಯಾಂಗು ವಶಕ್ಕೆ ಪಡೆದುಕೊಳ್ಳುತ್ತೆ. ತದನಂತರ CMS ವಾಹನದಲ್ಲಿ ಕುಳಿತಾ ಇದ್ದಾರೆ 3 ರಾಬರ್ಸ್. ವಾಹನ ಮೂವ್ ಮಾಡುವಂತೆ ಸೂಚಿಸಿ ನಿಮ್ಯಾನ್ಸ್ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅಂದ್ರೆ ಎಲ್ಲಿ ವಾಹನವನ್ನ ತಡಿಬೇಕು, ಎಲ್ಲಿ ವಾಹನವನ್ನ ತಡೆದು ಹಣವನ್ನ ಡಂಪ್ ಮಾಡ್ಕೊಬೇಕು, ಎಲ್ಲವೂ ಕೂಡ ಮೊದಲೇ ಪ್ಲಾನ್ ಆಗಿತ್ತು. ಅವರಂದುಕೊಂಡ ರೀತಿಯಲ್ಲಿ ಈ ಪ್ಲಾನ್ ಅನ್ನ ಹೇಗೆ ಕಾರ್ಯರೂಪಕ್ಕೆ ತಂದ್ರು ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಎಲ್ಲಿಯೂ ಕೂಡ ಸಣ್ಣ ಸುಳಿವು ಸಿಗದೇ ಇರುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಮುಗಿಸಿದ್ದಾರೆ. ನಿಮ್ಯಾನ್ಸ್ ಬಳಿಯಲ್ಲಿ ಮಾರ್ಗ ಮಧ್ಯೆಯ ಕಾರನ್ನು ನಿಲ್ಲಿಸುವಂತೆ ಸೂಚನೆ ಕೊಡ್ತಾರೆ. ಇನೋವಾ ಕಾರನ್ನು ನಿಲ್ಲಿಸಿ CMS ಸಿಬ್ಬಂದಿ ಇಳಿಯುವಂತೆ ಸೂಚನೆಯನ್ನು ಕೊಡ್ತಾರೆ. CMS ವಾನ್ ಚಾಲಕನನ್ನ ಕೆಳಗಿಳಿಸ್ತಾರೆ ದರೋಡೆಕೋರರು. ನಿಮ್ಯಾನ್ಸ್ ATM ಬಳಿ ಗನ್ಮ್ಯಾನ್ ಡ್ರೈವರ್ ಕಸ್ಟೋಡಿಯನ್ ಡ್ರಾಪ್ ಮಾಡ್ತಾರೆ. ನಿಮ್ಯಾನ್ಸ್ ಬಳಿ ಕೆಳಗಿಳಿಸಿ ಬಸ್ ಹತ್ತಿ ಹೋಗಿ ಅಂತೇಳಿ ರಾಬರ್ಸ್ ಹೇಳ್ತಾರೆ. ಹಣದ ವ್ಯಾನು ಇನೋವಾ ಸಮೇತ ಡೈರಿ ಸರ್ಕಲ್ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ನಿಮ್ಯಾನ್ಸ್ ಬಳಿಯಲ್ಲಿ ಮಾರ್ಗ ಮಧ್ಯೆ ಕಾರನ್ನು ನಿಲ್ಲಿಸಿ ಹಣವನ್ನು ಡಂಪ್ ಮಾಡುವಂತಹ ಕೆಲಸ. ಡೈರಿ ಫ್ಲೇವರ್ ಬಳಿ ವ್ಯಾನು ಮತ್ತು ಇನೋವಾವನ್ನ ದರೋಡೆಕೋರರು ನಿಲ್ಲಿಸಿರೋದು ಗೊತ್ತಾಗಿದೆ. CCTV ಇಲ್ಲದನ್ನ ಮೊದಲೇ ಗುರುತಿಸಿಕೊಂಡು ಫ್ಲೇವರ್ ಮೇಲೆ ವೆಹಿಕಲ್ ಅನ್ನು ಸ್ಟಾಪ್ ಮಾಡ್ತಾರೆ. CMS ವಾಹನದಲ್ಲಿದ್ದಂತಹ 7.11 ಕೋಟಿ ದುಡ್ಡೇನಿತ್ತು ಅದನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಗನ್ಮ್ಯಾನ್ಗಳ ಗನ್ನು ಹಾಗೂ ಮೊಬೈಲ್ ಅನ್ನ ವ್ಯಾನ್ನಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸ್ವಲ್ಪ ದೂರ ಹೋಗ್ತಿದ್ದಂತೆ ನಕಲಿ ನಂಬರ್ ಪ್ಲೇಟ್ ಗಾಡಿ ಇತ್ತಲ್ಲ, ಅದರಿಂದ ಕಾಲ್ ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಘಟನೆ ಆಗಿ 40-45 ನಿಮಿಷದ ನಂತರ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಹಾಗಾಗಿ ಇದೇ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಈಗ ಹಲವು ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ದರೋಡೆಕೋರರು ಎಲ್ಲಿಂದ ಬಂದರು, ಹೇಗೆ ಪ್ಲಾನ್ ಮಾಡಿದ್ರು, ಅವರನ್ನ ಬಲೆಗೆ ಬೀಳಿಸುವಂತಹ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇವರಿಗೆ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲದರ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವರನ್ನ ವಿಚಾರಣೆಗೊಳಪಡಿಸಿ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಇವತ್ತು ಮಧ್ಯಾಹ್ನದೊಳಗೆ ಈ ದರೋಡೆಕೋರರನ್ನ ಹೆಡೆಮುರಿ ಕಟ್ಟುವಂತಹ ಸಾಧ್ಯತೆ ಇದೆ. ಸಿನಿಮೀಯ ರೀತಿಯಲ್ಲಾದಂತಹ ದರೋಡೆ ಇದು. ಹಾಡ ಹಗಲೇನೆ ಜನನಿಬಿಡ ಪ್ರದೇಶದಲ್ಲೇನೆ ಆಗಿರುವಂತಹ ದರೋಡೆ ಇದು. RBI ಅಧಿಕಾರಿಗಳು ಅಂಥೇಳಿ ಹೆಸರು ಹೇಳಿಕೊಂಡು ಈ ದರೋಡೆ ಮಾಡಿರೋದು ಗೊತ್ತಾಗಿದೆ. ಈ ದರೋಡೆ ಪ್ರಕರಣವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. 3 ತಂಡಗಳಲ್ಲಿ 50ಕ್ಕೂ ಹೆಚ್ಚು ಪೊಲೀಸರು ದರೋಡೆಕೋರರಿಗಾಗಿ ರಾಜ್ಯ ಹೊರ ರಾಜ್ಯದಲ್ಲಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರು ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರೋದ್ರಿಂದ ಒಂದು ತಂಡ ಅಲ್ಲಿಯೂ ಕೂಡ ಈಗ ಈ ದರೋಡೆಕೋರರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು.